ನಮಸ್ತೆ. ವೆಲ್ಕಮ್ ಟು ಜಿಎಸ್ ಕಾಂಪಿಟೇಟಿವ್ ಕಂಟೆಂಟ್. ಇವತ್ತಿನ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ದಟ್ ಇಸ್ ಟುಡೇ ಸ್ಪೆಷಲ್ ಅಲ್ಲಿ ಏನಿದೆ ಚರ್ಚೆ ಮಾಡೋಣ. ನೋಡಿ, 26 ಜನವರಿ 1876 ಮುಂಬೈ ಮತ್ತು ಕಲ್ಕತ್ತಾ ನಡುವಿನ ಒಂದು ರೈಲ್ವೆ ಮಾರ್ಗ ಪ್ರಾರಂಭ ಆಗುತ್ತೆ. ನೆನಪಿದೆ, ಎಕ್ಸಾಮ್ ಅಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಜಿಕೆ ಕ್ವಶನ್ಸ್ ಅಲ್ಲೂ ಕೂಡ ಬರ್ತವೆ, ಈವನ್ ಆಲ್ಸೋ ಕರೆಂಟ್ ಅಫೇರ್ಸ್ ಅಲ್ಲೂ ಕೂಡ ಬರ್ತವೆ. 26 1882 ಮುಂಬೈ ಮತ್ತು ಕಲ್ಕತ್ತಾ ನಡುವೆ ಟೆಲಿಫೋನ್ ಲೈನ್ ಕೆಲಸ ಕೂಡ ಆರಂಭ ಆಗ್ತಕ್ಕಂಥದ್ದು ನಮ್ಮ ಇತಿಹಾಸದಲ್ಲಿ ಇಲ್ಲೇ. ಆಮೇಲೆ ನೋಡಿ, 26 ಜನವರಿ 1893 ಶ್ರೀ ಜೀವ ನ್ಯಾಯತೀರ್ಥ ಭಟ್ಟಾಚಾರ್ಯ, ಪ್ರಸಿದ್ಧ ಬರಹಗಾರ ಮತ್ತು ಶಿಕ್ಷಣ ತಜ್ಞ, ಪಶ್ಚಿಮ ಬಂಗಾಳದ ಭಟ್ಟರ ಜನಿಸ್ತಾರೆ. ಇಲ್ಲಿ ಯಾವ ತರ ಕ್ವಶನ್ ಕೇಳ್ತಾರೆ, ನಮ್ಗೆ ಇವರ ಹೆಸರುಗಳೇ ಗೊತ್ತಿರೋದಿಲ್ಲ, ಎಕ್ಸಾಮ್ಸ್ ಅಲ್ಲಿ ಬಂದು ಬಿಡ್ತವೆ. ಸರ್ ಇದನ್ನ ಯಾಕೆ ಕೇಳಿದ್ರು ಅನ್ನೋದು ಒಂದು ಪ್ರಶ್ನೆ ಆಗ್ಬಿಡುತ್ತಲ್ವಾ. ನೋಡಿ, ಈ ರೀತಿಯಲ್ಲಿ ಯಾರಾದ್ರೂ ಕರೆಂಟ್ ಅಫೇರ್ಸ್ ಅಲ್ಲಿ ಅವರ ಒಂದು ಜನನ ಇದ್ದೇ ಇರುತ್ತೆ. ಪ್ರತಿ ಒಂದು ತಿಂಗಳು ಅಂತಂದ್ಮೇಲೆ 12 ತಿಂಗಳು ಇರುತ್ತೆ ವರ್ಷದಲ್ಲಿ. ಆ ಒಂದು ವರ್ಷದ 12 ತಿಂಗಳಲ್ಲಿ ಇಡೀ ಒಂದು ನಮ್ಮ ಭಾರತದ ಇತಿಹಾಸದಲ್ಲಿ ಬಂದಂತ ಸಾಕಷ್ಟು ಜನ ಒಂದು ವ್ಯಕ್ತಿಗಳ, ಸ್ವತಂತ್ರ ಹೋರಾಟಗಾರರಾಗಿರ್ಬೋದು ಅಥವಾ ದೊಡ್ಡ ವಿದ್ವಾಂಸರಾಗಿರ್ಬೋದು, ಅದು ಯಾರೇ ಸಾಧಕರಾಗಿರ್ಬೋದು, ಅವರು ಜನಿಸಿದ ದಿನ ಆಗಿರ್ಬೋದು ಅಥವಾ ಅವರು ಒಂದು ಮರಣವನ್ನ ಹೊಂದಿದ ದಿನ, ಇವುಗಳು ಇದ್ದೇ ಇರ್ತಾವಲ್ರಿ. 12 ತಿಂಗಳಲ್ಲೇ ಇರ್ಬೇಕಲ್ರಿ, ಜನವರಿಂದ ಡಿಸೆಂಬರ್ ಒಳಗಡೆ. ಇದು ಬಿಟ್ರೆ ಮತ್ತೆ ಬೇರೆ ಎಲ್ಲಾದ್ರೂ ಇರ್ಲಿಕ್ಕೆ ಸಾಧ್ಯನಾ? ಬೇರೆ ಏನಾದ್ರು ತಿಂಗಳಿದೆಯಾ? 13ನೇ ತಿಂಗಳ ಏನಾದ್ರು ಇದೆಯಾ? ಇಲ್ಲ ಅಲ್ವಾ. ಹಾಗಾಗಿ 12 ತಿಂಗಳ ಒಳಗಡೆ ಬರ್ತಕ್ಕಂಥ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಇರ್ತಕ್ಕಂಥ ಪ್ರಮುಖವಾದ ವ್ಯಕ್ತಿಗಳ ಬಗ್ಗೆ ಹೆಸರು ಗೊತ್ತಿರಬೇಕು. ಅಂದಾಗ ಕೆಲವು ಇತಿಹಾಸದಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಗಳನ್ನ ಮ್ಯಾಚ್ ದಿ ಫಾಲೋವಿಂಗ್ ಅಲ್ಲಿ ಕೇಳ್ತಾರೆ. ಇವ್ರನ್ನೆಲ್ಲ ಯಾಕೆ ಕೇಳ್ತಾರಪ್ಪ ಅಂತ ಅನ್ಸುತ್ತೆ, ಬಟ್ ಸ್ವಲ್ಪ ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದೇ ಇರ್ತಾರೆ ಅವ್ರು. ಆಮೇಲೆ ತಮಿಳುನಾಡು ರಾಜ್ಯದ ಸಂಸ್ಥಾಪನಾ ದಿನ 1950 ಜನವರಿ 26. ಉತ್ತರ ಪ್ರದೇಶ ರಾಜ್ಯದ ಸಂಸ್ಥಾಪನಾ ದಿನ 1950 ಜನವರಿ 26. ಅಂತಾರಾಷ್ಟ್ರೀಯ ಕಸ್ಟಮ್ಸ್ ದಿನ ಅಂತ ಕೂಡ ಕರಿತೀವಿ, ತೆರಿಗೆಗೆ ಸಂಬಂಧಪಟ್ಟಂತದ್ದು ಜನವರಿ 26. ಗಣರಾಜ್ಯ ದಿನ, ಭಾರತಕ್ಕೆ ಒಂದು ಸಂವಿಧಾನ ಸಿಕ್ಕು ಅದನ್ನ ಅಧಿಕೃತವಾಗಿ ನಾವು ಪಾಲಿಸಿದಂಥದ್ದು. ಸೊ ಅಂದಿನಿಂದ ಜನವರಿ 26 ಗಣರಾಜ್ಯ ದಿನವನ್ನಾಗಿ ನಾವು ಮಾಡ್ತಾ ಇದ್ವಿ. ರಾಷ್ಟ್ರ ಸುದ್ದಿಯಲ್ಲಿ ಹೇಳೋದಾದ್ರೆ, ಜನವರಿ 27ಕ್ಕೆ ಶಕ್ತಿ ಸೌಧದಲ್ಲಿ 25 ಅಡಿ ಎತ್ತರದ ಕನ್ನಡಾಂಬೆ ಭುವನೇಶ್ವರಿ ಕಂಚಿನ ಪ್ರತಿಮೆ ಅನಾವರಣ ಆಗಲಿದೆ. ನೋಡಿ, ಕರ್ನಾಟಕ ಸುವರ್ಣ ಮಹೋತ್ಸವ ಹಿನ್ನೆಲೆಯಲ್ಲಿ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಎಂಬ ಶೀರ್ಷಿಕೆ ಬಹಳ ಇಂಪಾರ್ಟೆಂಟ್. ಈ ಶೀರ್ಷಿಕೆ ಅಡಿಯಲ್ಲಿ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳುವ ಸಾಧ್ಯತೆ ಇರುತ್ತೆ. ಕರ್ನಾಟಕ ನೋಡಿ ಎಂಬ ಹೆಸರಿನ ಶೀರ್ಷಿಕೆಯಲ್ಲಿ ವರ್ಷವಿಡೀ ರಾಜ್ಯಾದ್ಯಂತ ಹಲವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗ್ತದೆ. ಜೊತೆಗೆ ಅದರಂತೆ ಕನ್ನಡಾಂಬೆಯ ಪ್ರತಿಮೆ ವಿಧಾನಸೌಧದ ಆವರಣ ಪ್ರತಿಷ್ಠಾಪಿಸಲು ನಿರ್ಧರಿಸಲಾಗಿತ್ತು. ಪ್ರತಿಮೆ ನಿರ್ವಹಣಾ ಕಾರ್ಯ ಪೂರ್ಣಗೊಂಡಿದ್ದು ಜನವರಿ 27 ಸಂಜೆ 4:30ಕ್ಕೆ ನಡೆದಿರುವ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸ್ತಾರೆ. ನೆನಪಿಲ್ಲಿ, ಎಕ್ಸಾಮ್ ಅಲ್ಲಿ ಕೇಳುವಂತದ್ದು ಡೆಫಿನೆಟ್ಲಿ. ಎಸ್, ಇದರ ಒಂದು ಥೀಮ್ ಕೇಳುವ ಸಾಧ್ಯತೆ ಜಾಸ್ತಿ ಇದೆ. ರಾಷ್ಟ್ರಮಟ್ಟದ ಸುದ್ದಿಗೆ ಬರೆದಾದ್ರೆ 16ನೇ ಹಣಕಾಸು ಆಯೋಗವು ನೀತಿ ಆಯೋಗನ ವರದಿಯ ಉದ್ಘಾಟನೆ ಸಂಚಿಕೆಯನ್ನು ಪ್ರಾರಂಭಿಸಿತು. ಹಣಕಾಸಿನ ಆರೋಗ್ಯ ಸೂಚ್ಯಂಕ, ರೈಟ್, ಫಿನಾನ್ಷಿಯಲ್ ಹೆಲ್ತ್ ಇಂಡೆಕ್ಸ್ 2025ಗೆ ಸಂಬಂಧಪಟ್ಟಂತ ಚರ್ಚೆ ಏನಪ್ಪಾ ಅಂತಂದ್ರೆ, ರಾಜ್ಯಗಳು ಸಾರ್ವಜನಿಕ ವೆಚ್ಚದ 2/3 ಮತ್ತು ಆದಾಯದ 1/3 ಭಾಗ ನಿರ್ವಹಿಸುತ್ತದೆ. ಪ್ರಮುಖ ಅಭಿವೃದ್ಧಿ ಮತ್ತು ಮೂಲಸೌಕರ್ಯ ಪಾತ್ರಗಳನ್ನು ನಿರ್ವಹಿಸುತ್ತದೆ. ಜೊತೆಗೆ ರಾಷ್ಟ್ರೀಯ ಪ್ರಗತಿಗೆ ತಮ್ಮ ಹಣಕಾಸಿನ ಆರೋಗ್ಯವನ್ನು ನಿರ್ಣಾಯಕವಾಗಿಸುತ್ತದೆ. ಇಲ್ಲಿ ಒಂದು ಇಂಡೆಕ್ಸ್ ಅನ್ನು ಬಿಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ. ಇಲ್ಲಿ ನೋಡಿ, ಆದಾಯದ ಬಗ್ಗೆ ಮಾತಾಡ್ತಾರೆ. ಟಾಪ್ ಪರ್ಫಾರ್ಮಿಂಗ್ ಸ್ಟೇಟ್ ಗೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡಿ. ಸಾಲ ಇಂಡೆಕ್ಸ್ ಮತ್ತು ಸಾಲ ಸುಸ್ಥಿರತೆ ಶ್ರೇಯಾಂಕಗಳಲ್ಲಿ ಅಗ್ರಸ್ಥಾನದಲ್ಲಿರುವ ಒಟ್ಟಾರೆ ಸೂಚ್ಯಂಕ ಸ್ಕೋರ್ನೊಂದಿಗೆ ಒಡಿಶಾ ಹಣಕಾಸಿನ ಆರೋಗ್ಯದಲ್ಲಿ ಉತ್ತಮವಾಗಿದೆ. ಒಡಿಶಾ ಬಹಳ ಇಂಪಾರ್ಟೆಂಟ್, ಟಾಪ್ ಅಲ್ಲಿ ಇದೆ. ಒಡಿಶಾ ಟಾಪ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ನೋಡಿ, ಇಲ್ಲಿ ಎಲ್ಲವನ್ನೂ ಕೂಡ ನಾನು ಚರ್ಚೆ ಮಾಡಕ್ಕೆ ಕಷ್ಟ ಆಗುತ್ತೆ. ಬಿಕಾಸ್ ಏನಪ್ಪಾ ಅಂತಂದ್ರೆ, ಅಂದ್ರೆ ಡೆಪ್ತ್ ಆಗಿ ಕರೆಂಟ್ ಅಫೇರ್ಸ್ ಅಲ್ಲಿ ಏನಿದೆ ರೀ ಆ ವಿಚಾರನ ಡಿಸ್ಕಸ್ ಮಾಡ್ಬೇಕು. ಬಿಕಾಸ್ ಎಲ್ಲವನ್ನೂ ಕೂಡ ಓದುವ ಅಗತ್ಯ ಕೂಡ ಇರೋದಿಲ್ಲ ಸಮ್ ಟೈಮ್ಸ್. ಯಾಕಂದ್ರೆ ನೀವು ಪುಸ್ತಕದಲ್ಲಿ ಕವರ್ ಮಾಡಿರ್ತಾರ ಅವ್ರನ್ನ, ಇದರ ಹಿನ್ನೆಲೆ ಏನು, ಇದರ ಒಂದು ಬ್ಯಾಕ್ ಗ್ರೌಂಡ್ ಏನು, ಹಿಸ್ಟ್ರಿ, ಜಾಗ್ರಫಿ, ಪಾಲಿಟಿ, ಎಕನಾಮಿ, ಈ ಪುಸ್ತಕದಲ್ಲಿ ಎಲ್ಲ ಕವರ್ ಆಗಿರುತ್ತಾರೆ. ಮತ್ತೆ ಇದರಲ್ಲಿ ನಾವು ಚರ್ಚೆ ಮಾಡಿದ್ರೆ ಇದು 1 ತಾಸು ಆಗುತ್ತೆ ಅಲ್ವಾ. ಅದ್ರ ಅಗತ್ಯ ಇಲ್ಲ. ದಿನನಿತ್ಯ ಕರೆಂಟ್ ಅಫೇರ್ಸ್ ಅಲ್ಲಿ ಏನಿದೆ, ಸೊ ಅದನ್ನ ನಾವು ಶಾರ್ಟ್ ಆಗಿ ನೋಡ್ತಾ ಹೋಗೋಣ ಕಡಿಮೆ ಸಮಯದಲ್ಲಿ. Right, because this is a daily current affairs, not monthly, not weekly. Okay, ಡೈಲಿ ಕರೆಂಟ್ ಅಫೇರ್ಸ್. ಆದ್ದರಿಂದ ಇಲ್ಲಿ ನಾವು ದಿನನಿತ್ಯ ಏನಿದೆ ಅದನ್ನ ಚರ್ಚೆ ಮಾಡೋಣ. ಮಹತ್ವಾಕಾಂಕ್ಷೆಯ ರಾಜ್ಯಗಳು ಅಂತಂದ್ರೆ, ಈ ರಾಜ್ಯಗಳು ಕಡಿಮೆ ಗುಣಮಟ್ಟ ವೆಚ್ಚಗಳು, ಸಾಲದ ಸಮರ್ಥನೀಯತೆ ಮತ್ತು ಆದಾಯ ಕ್ರೋಢೀಕರಣ ಸಮಸ್ಯೆಗಳಂತ ಗಮನಾರ್ಹ ಹಣಕಾಸಿನ ಸವಾಲುಗಳನ್ನು ಎದುರಿಸುತ್ತವೆ. ಆದಾಯ ಕ್ರೋಢೀಕರಣ ಅಂತಂದ್ರೆ ಇಲ್ಲಿ ಗೋವಾ, ತೆಲಂಗಾಣ, ಒಡಿಶಾ ಆದಾಯ ಕ್ರೋಢೀಕರಣದಲ್ಲಿ ಬಹಳಷ್ಟು ಮುಂದಿರ್ತಕ್ಕಂಥವು. ಗೋವಾ ನಂತರ ತೆಲಂಗಾಣ, ಆಮೇಲೆ ಒಡಿಶಾ. ಬಂಡವಾಳ ವೆಚ್ಚ ಸಾಧಕ ಮತ್ತು ಫ್ರಂಟ್ ರನ್ನರ್ ರಾಜ್ಯಗಳು ತಮ್ಮ ಅಭಿವೃದ್ಧಿಯ
ವೆಚ್ಚದ ಸುಮಾರು 27% ಅನ್ನು ಬಂಡವಾಳ ವೆಚ್ಚಕ್ಕೆ ಮೀಸಲಿಡುತ್ತವೆ, ನೆನಪಿರಲಿ. ಸೊ ಇದಕ್ಕೆ ವಿರುದ್ಧವಾಗಿ ಪ್ರದರ್ಶಕ ಮಹತ್ವಾಕಾಂಕ್ಷೆಯ ರಾಜ್ಯಗಳು ಕೇವಲ 10% ಅಷ್ಟು ಮಾತ್ರ ವಿನಿಯೋಗಿಸ್ತವೆ. ನಾನು ಒಂದು ತಮ್ಮಲ್ಲಿ ಮನವಿ ಏನಪ್ಪಾ ಅಂತಂದ್ರೆ, ನಿಮಗೆ ಇನ್ನೂ ಕರೆಂಟ್ ಪ್ರೆಸ್ ಯಾವ ರೀತಿಯಲ್ಲಿ ಬೇಕ್ರಿ? ಸೊ ನನಗೆ ಕಾಮೆಂಟ್ ಅಲ್ಲಿ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ರ ನಿಮ್ಮದೇ ಆದಂತ ಒಪಿನಿಯನ್, ಸರ್ ಇದು ಕರೆಕ್ಟ್ ಇದೆ ಹೀಗೆ ಹೋಗಿ ಅಂದ್ರೆ ಓಕೆ, ಏನಾದ್ರು ಚೇಂಜಸ್ ಇದೆಯಾ, ಚೇಂಜಸ್ ಮಾಡ್ಕೋಬೇಕಾ, ಡೆಫಿನೆಟ್ಲಿ ನಿಮ್ಮ ಸಲಹೆಗಳನ್ನ ನಾನು ಸರಿಪಡಿಸ್ಲಿಕ್ಕೆ ಡೆಫಿನೆಟ್ಲಿ ನಾನು ಪ್ರಯತ್ನ ಪಡ್ತೇನೆ. ಅದು ಯಾವುದೇ ರೀತಿ ಅಭ್ಯಂತರ ಇಲ್ಲ. ನೋಡಿ ಸರ್ ಇಂಥದನ್ನು ಕವರ್ ಮಾಡಿ, ಜೊತೆಗೆ ಇಲ್ಲಿ ಇರುವಂತ ಒಂದು ವಿಚಾರವನ್ನ ಇನ್ನೂ ಸ್ವಲ್ಪ ಡೀಪ್ ಆಗಿ ಹೇಳಿ ಅಂತಂದ್ರೂ ಕೂಡ ಐ ಆಮ್ ರೆಡಿ. ಬಟ್ ಏನಂತಂದ್ರೆ ಡೀಪ್ ಆಗಿ ಓದೋ ಅವಶ್ಯಕತೆ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಬಿಕಾಸ್ ಕೆಲವು ವಿಚಾರಗಳನ್ನ ನಾವು ಪುಸ್ತಕದಲ್ಲಿ ಓದಿರ್ತೀವಿ, ಮತ್ತೆ ಕರೆಂಟ್ ಅಫೇರ್ಸ್ ಅವುಗಳನ್ನ ಒತ್ತೆ ಓದೋದ್ರಿಂದ ಇಲ್ಲಿ ಸಮಯ ವ್ಯರ್ಥ ಆಗುತ್ತೆ. ಕರೆಂಟ್ ಅಫೇರ್ಸ್ ಅಂತಂದ್ರೆ ನಾವು ಇಲ್ಲಿ ಇತಿಹಾಸ ಬ್ಯಾಕ್ ಗ್ರೌಂಡ್ ಏನಿರುತ್ತಲ್ರಿ ಅದನ್ನ ಪುಸ್ತಕದಲ್ಲಿ ಆಲ್ಮೋಸ್ಟ್ ಕವರ್ ಮಾಡಿರ್ತೀವಿ, ಮಾಡ್ಲೇಬೇಕು, ನೆನಪಿ. ಹಾಗಾಗಿ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಂತ ಒಂದು ಚರ್ಚೆಗಳನ್ನ ಶಾರ್ಟ್ ಆಗಿ ಡಿಸ್ಕಸ್ ಮಾಡಬೇಕು. ಒಂದು ದಿನದಲ್ಲಿ ಏನಾಯ್ತು ಅನ್ನೋದು ನಿಮಗೆ ಒಂದು ರೀತಿಯಲ್ಲಿ ಮೈಂಡ್ಗೆ ಬರಬೇಕ್ರಿ. ಅಂದಾಗ ಇದರಲ್ಲಿ ಮುಳುಗಿ ಕರೆಂಟ್ ಅಫೇರ್ಸ್ ಅಲ್ಲಿ ನೀವು ಕೂಡ ಒಂದು ರೀತಿ ಪರಿಣಿತರ ಆಗ್ತೀರಾ. ನೋಡಿ, ಪಶ್ಚಿಮ ಬಂಗಾಳ ಮತ್ತು ಪಂಜಾಬ್ ನಂತಹ ರಾಜ್ಯಗಳು ಸಾಲದ ಹೊರೆಗಳನ್ನು ಹೆಚ್ಚಿಸುತ್ತವೆ, ಜೊತೆಗೆ ಸಾಲದ ಸಮರ್ಥನೀಯತೆ ಬಗ್ಗೆ ಕಳವಳವನ್ನು ಹೆಚ್ಚಿಸುತ್ತವೆ. ಎಸ್. ನಂತರ ಕಲ್ಲಿದ್ದಲು ಮತ್ತು ಗಣಿ ಸಚಿವಾಲಯ ನಾಯಕರ ಪಟ್ಟಿ ಟಂಗ್ಸ್ಟನ್ ಮಿನರಲ್ ಬ್ಲಾಕ್ ನ ಹರಾಜನ್ನು ರದ್ದುಗೊಳಿಸಿದೆ, ನೆನಪಿಡಿ. ಸೊ ಬ್ಲಾಕ್ ನ ವ್ಯಾಪ್ತಿಯಲ್ಲಿರುವ ಅರಿಟ್ಟಪಟ್ಟಿ ಜೀವ ವೈವಿಧ್ಯ ಎಲ್ಲಿದರೆ ಮಧುರೈಯಲ್ಲಿರ್ತಕ್ಕಂಥದ್ದು, ನೆನಪಿಡಿ. ಮಧುರೈ ಡಿಸ್ಟಿಕ್ ಅಲ್ಲಿ ಬರ್ತಕ್ಕಂಥದ್ದು. ಅರಿಟ್ಟಪಟ್ಟು ಜೀವ ವೈವಿಧ್ಯ ಪರಂಪರಾ ತಾಣವನ್ನು ಸಂರಕ್ಷಿಸಲು ತೆಗೆದುಕೊಳ್ಳಲಾಗಿದೆ. ತಮಿಳುನಾಡಿನ ಮಧುರೈ ನೋಡಿ, ಪರಿಸರ ಐತಿಹಾಸಿಕ ಮೌಲ್ಯಗಳಿಂದ ಸಮೃದ್ಧವಾಗಿದೆ. ಇದು ಮೆಗಾಲಿಥಿಕ್ ರಚನೆಗಳನ್ನು ಮತ್ತು ತಮಿಳು ಬ್ರಾಹ್ಮಿ ಶಾಸನಗಳನ್ನು 2200 ವರ್ಷಗಳ ಹಳೆಯ ಬಂಡೆಯ ದೇವಾಲಯಗಳನ್ನು ಇತ್ಯಾದಿಗಳನ್ನು ಇದು ಒಳಗೊಂಡಿದೆ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ಒಂದು ಗಣಿಗಾರಿಕೆಯನ್ನು ಸ್ಟಾರ್ಟ್ ಮಾಡಲು ಇಲ್ಲಿ ಗಣಿ ಸಚಿವಾಲಯ ಇದನ್ನ ರದ್ದುಪಡಿಸಿದೆ. ಈ ಒಂದು ಬ್ಲಾಕ್ ನ ಹರಾಜನ್ನ ರದ್ದುಗೊಳಿಸಿದೆ. ಬಿಕಾಸ್ ಐತಿಹಾಸಿಕ ಒಂದು ಸ್ಥಳಗಳು ಇರುವ ಕಾರಣ ಜೀವ ವೈವಿಧ್ಯ ಪರಂಪರೆ ತಾಣ ಕೂಡ ಅಲ್ಲಿ ಇರ್ತಕ್ಕಂಥದ್ದು. ನೋಡಿ, ಜೀವ ವೈವಿಧ್ಯ ತಾಣ ಪರಂಪರೆ ತಾಣ ವಿಶಿಷ್ಟವಾದ ಪರಿಸರೀಯವಾಗಿ ದುರ್ಬಲವಾದ ಪರಿಸರ ವ್ಯವಸ್ಥೆಗಳ ಯಾವುದೇ ಒಂದು ಹೆಚ್ಚಿನ ಘಟಕಗಳನ್ನು ಒಳಗೊಂಡಿರುವ ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಪ್ರದೇಶಗಳಾಗಿ ಇನ್ಫೋಗ್ರಫಿಕ್ ಅನ್ನು ನೋಡಬಹುದು ನೀವು. ಜೊತೆಗೆ ಭಾರತದ ಮೊದಲ BHS ನೆಲ್ಲೂರು ಹುಣಸೆತೋಪು ಬೆಂಗಳೂರು 2007ರಲ್ಲಿ ಸ್ಥಾಪನೆ ಆಗುತ್ತೆ. ಜೀವ ವೈವಿಧ್ಯ ಪರಂಪರೆಯ ತಾಣ ಬೆಂಗಳೂರು ಭಾರತದಲ್ಲಿ ಮೊದಲು ಯಾವ್ದು ಎಕ್ಸಾಮ್ ಅಲ್ಲಿ ಇಂಥವು ಕೇಳ್ತಾರೆ ನೋಡ್ರಿ, ಇಂಥವೇ ನಿಮ್ಗೆ ತಲೆ ಕೆಡಿಸೋದು. ನಲ್ಲೂರು ಹುಣಸೆತೋಪು ಬೆಂಗಳೂರಿನಲ್ಲಿ ಇದೆ. ಮತ್ತೆ ನಲ್ಲೂರು ಅಂದ್ರೆ ಆಂಧ್ರದಲ್ಲಿ ಅಲ್ರಿ, ಇದು ಬೆಂಗಳೂರಲ್ಲಿ ಇರ್ತಕ್ಕಂಥ 2007ರಲ್ಲಿ ಸ್ಥಾಪನೆ ಆಗುತ್ತೆ ನೋಡಿ. ಆಮೇಲೆ ಪ್ರಸ್ತುತ ಸ್ಥಿತಿ ಭಾರತದಲ್ಲಿ 47 ಜೀವ ವೈವಿಧ್ಯ ಪರಂಪರೆಯ ತಾಣ ಇರ್ತಕ್ಕಂಥದ್ದು BHS ಅಂತ ಕರಿತೀವಿ. 2024ರ ಡಾಟಾ ಪ್ರಕಾರ ಎಷ್ಟಿದವ್ರಿ? 47 ಇವೆ. ಆಮೇಲೆ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ CBDCಗೆ ಸಂಬಂಧಪಟ್ಟಂಗೆ ಸ್ಥಾಪನೆಯನ್ನು ನಿಷೇಧಿಸುವ ಕಾರ್ಯನಿರ್ವಾಹಕ ಆದೇಶವನ್ನು ಯುನೈಟೆಡ್ ಸ್ಟೇಟ್ ಅಧ್ಯಕ್ಷರು ಹೊರಡಿಸಿದ್ದಾರೆ. ಓಕೆನಾ, ಇದು ಆಕ್ಚುಲಿ ಇಂಟರ್ನ್ಯಾಷನಲ್ ಬರಬೇಕು. ಎನಿಹೌ, ಸೆಂಟ್ರಲ್ ಬ್ಯಾಂಕ್ ಡೀಟೇಲ್ಸ್ ಕರೆನ್ಸಿ ಸ್ಥಾಪನೆಯನ್ನು ನಿಷೇಧಿಸುವ ಆದೇಶವನ್ನು US ಅಧ್ಯಕ್ಷರು ಹೊರಡಿಸಿದ್ರು. US ನೋಡಿ, ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಡಿಜಿಟಲ್ ಕರೆನ್ಸಿಯನ್ನ ತರೋದಕ್ಕೆ, ಸೆಂಟ್ರಲ್ ಬ್ಯಾಂಕ್ ಅಡಿಯಲ್ಲಿ ತರಲಿಕ್ಕೆ ಒಂದು ರೀತಿಯಲ್ಲಿ ತೀರ್ಮಾನ ಮಾಡ್ತಾರೆ. ವ್ಯಾಖ್ಯಾನ: CBDC ಎಂಬುದು ರಾಷ್ಟ್ರದ ಸಾರ್ವಭೌಮ ಕರೆನ್ಸಿಯ ಎಲೆಕ್ಟ್ರಾನಿಕ್ ಆವೃತ್ತಿಯಾಗಿದ್ದು ಆಯಾ ದೇಶದ ಕೇಂದ್ರ ಬ್ಯಾಂಕ್ ನಿಂದ ನೀಡಲಾಗುತ್ತದೆ. ಆಯಾ ದೇಶಕ್ಕೆ ಬಿಟ್ಟಂತದ್ದು ಅಂತ. ಈ ಡಿಜಿಟಲ್ ಕರೆನ್ಸಿಗೆ ಸಂಬಂಧಪಟ್ಟಂಗೆ ಎಲೆಕ್ಟ್ರಾನಿಕ್ ಆವೃತ್ತಿಯನ್ನ ಆ ದೇಶಗಳು ತೀರ್ಮಾನ ಮಾಡ್ತವೆ ಅನ್ನೋದು ಇಲ್ಲಿನ ಒಂದು ಉದ್ದೇಶ. ಮತ್ತೆ ಹೊಸ ಅಧ್ಯಯನವನ್ನು ಭಾರತದಲ್ಲಿ ಕಬ್ಬಿಣ ಯುಗವನ್ನು ಬಹಿರಂಗಪಡಿಸುತ್ತದೆ. 4ನೇ ಸಹಸ್ರಮಾನ BCಯಲ್ಲಿ ಪ್ರಾರಂಭ ಆಯಿತು. ಏನದು ನೋಡ್ತಾ ಹೋಗೋಣ. ಇಲ್ಲಿ ಐರನ್ ಏಜ್ ಅನ್ನೋದು ಮತ್ತೆ ಹೊಸದಾಗಿ ಚರ್ಚೆಯಲ್ಲಿ ಬಂದಿದೆ. ನಾವು ಪ್ರಾಚೀನ ಇತಿಹಾಸದಲ್ಲಿ ಕಬ್ಬಿಣ ಯುಗದ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಕಬ್ಬಿಣ ಯುಗ ಇವತ್ತಿಗೂ ಕೂಡ ನಾವು ಕಬ್ಬಿಣ ಯುಗದಲ್ಲಿ ಇದ್ದೇವೆ. ಸುಮಾರು 4500 BCಯಿಂದ ಆರಂಭ ಆಗ್ತಕ್ಕಂಥ ಈ ಕಬ್ಬಿಣ ಯುಗ ಇವತ್ತಿಗೂ ಕೂಡ ಜೀವಂತ ಇದೆ. ಇವತ್ತಿಗೂ ನಾವು ಕಬ್ಬಿಣ ಯುಗದಲ್ಲಿ ಇದ್ದೇವೆ. ಯಾವುದೇ ರೀತಿ ಡಿಜಿಟಲ್ ಯುಗ, ಎಲೆಕ್ಟ್ರಾನಿಕ್ ಅಲ್ಲ, ಬದಲಿಗೆ ಕಬ್ಬಿಣ ಯುಗದಲ್ಲಿ ನಾವು ಇರ್ತಕ್ಕಂಥದ್ದು ನೆನಪಿರಲಿ. ಎಸ್, ಯಾರಾದ್ರೂ ಕೇಳಿದ್ರೆ ಯಾವ ಯುಗದಲ್ಲಿ ನಾವು ಇದ್ದೀವಿ ಅಂತಾರೆ, ದಟ್ ಇಸ್ ಇನ್ ದ ಐರನ್ ಏಜ್, ವಿ ಆರ್ ಲಿವಿಂಗ್ ಇನ್ ದ ಐರನ್ ಏಜ್. ಇತ್ತೀಚಿನ ರೇಡಿಯೋಮೆಟ್ರಿಕ್ ದಿನಾಂಕಗಳು ತಮಿಳುನಾಡಿನಿಂದ ಎಂಬ ಶೀರ್ಷಿಕೆಯ ವರದಿಯ ಪ್ರಕಟವಾದ ಅಧ್ಯಯನವು ವಿಶ್ವ ಮತ್ತು ಭಾರತದಲ್ಲಿ ಕಬ್ಬಿಣ ಯುಗದ ಬಗ್ಗೆ ಸ್ಥಾಪಿತವಾದ ಊಹೆಗಳನ್ನು ಸವಾಲು ಮಾಡ್ತವೆ. ಕಬ್ಬಿಣ ಯುಗದ ಒಂದು ಕೆಲವು ಪಳೆಯುಗಗಳು ಇವಾಗ ಚರ್ಚೆಗೆ ಬಂದಿದೆ. ಪ್ರಮುಖ ಸಂಶೋಧನೆಗಳು ಅಂತ ನೋಡೋದಾದ್ರೆ
ಶಿವಗಲೈ ಸೈಟ್ ನಿಂದ ಇದ್ದಿಲು ಮಡಕೆ ಚೂರುಗಳು 2953 ಬಿಸಿಯಿಂದ 3345 ಬಿಸಿವರೆಗೆ ಇದ್ವು ಅಂತ. ಇದು ಜಾಗತಿಕವಾಗಿ ಕಬ್ಬಿಣದ ತಂತ್ರಜ್ಞಾನದ ಆರಂಭಿಕ ದಾಖಲೆದ ಪುರಾವೆಗಳಾಗಿವೆ. 1692 ಬಿಸಿಯಲ್ಲಿ ಕಿಲ್ನಾಮಂಡಿಯಲ್ಲಿ ಕಂಡುಬಂದ ಸಾರ್ಕೋಫಾಗಸ್ ಸಮಾಧಿಯು ತಮಿಳುನಾಡಿನಲ್ಲಿದೆ. ಈ ರೀತಿಯ ಅತ್ಯಂತ ಹಳೆಯ ಒಂದು ದಿನಾಂಕದ ಒಂದು ಸಮಾಧಿಯಾಗಿದೆ. ಬಹಳ ಓಲ್ಡ್ ಡೇಟ್ ಅಂತ ಹೇಳ್ಬೋದು ಇದು. ಡುಂಪರೈ, ಕಿಲ್ನಾಮಂಡಿ, ಪೆರಂಗಲೂರು ಮತ್ತೆ ಈ ಸ್ಥಳಗಳಲ್ಲಿ ಗುರುತಿಸಲಾದ ಕಬ್ಬಿಣದ ಕರಗಿಸುವ ಕುಲುಮೆಗಳು ಕೂಡ ಇದ್ದವು. ಬಾಳಿಕೆ ಬರುವ ಕಬ್ಬಿಣದ ಉಪಕರಣಗಳು ಮತ್ತು ಆಯುಧಗಳನ್ನು ಉತ್ಪಾದಿಸುವ ಪ್ರದೇಶದ ಒಂದು ತಾಂತ್ರಿಕ ಅತ್ಯಾಧುನಿಕ ತೋರಿಸುತ್ತದೆ. ಡೆಫಿನೆಟ್ಲಿ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಕೆಲವು ಚರ್ಚೆ ಇದು ಸಾಮಾನ್ಯ ಅಲ್ಲ, ನೆನಪಿ. ಅದರ ಇಂಪಾರ್ಟೆಂಟ್ ಥಿಂಗ್ಸ್ ಗೆ ನಮ್ಗೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡೋದಾದ್ರೆ, ಭಾರತೀಯ ಸೇನೆಯ ಕಣ್ಗಾವಲು ಮತ್ತು ವಿಚಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ರಕ್ಷಣಾ ಸಚಿವರು ಇತ್ತೀಚೆಗೆ ಸಂಜಯ್ ಸುಧಾರಿತ ಯುದ್ಧಭೂಮಿ ಕಣ್ಗಾವಲು ವ್ಯವಸ್ಥೆಯನ್ನ ಪ್ರಾರಂಭಿಸಿದ್ದಾರೆ. ಸಂಜಯ್ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಇದು ಒಂದು ನಮ್ಮ ಮಿಲಿಟರಿಗೆ ಸಂಬಂಧಪಟ್ಟಂತದ್ದು. ಏನಂತ ನೋಡ್ತಾ ಹೋಗೋದಾದ್ರೆ, ಇದನ್ನು ಆತ್ಮನಿರ್ಭರ್ ಭಾರತ ಉಪಕ್ರಮ ನಮ್ಮಲ್ಲೇ ತಯಾರಾಗ್ತಕ್ಕಂಥ ಒಂದು ಏನ್ರಿ ಇದು CC ಕ್ಯಾಮ್ರಾ ತರ ಸುಧಾರಿತ ಯುದ್ಧಭೂಮಿಯ ಕಣ್ಗಾವಲು, ಅಂದ್ರೆ ಈ ವಾರ್ ಮಾಡ್ತಕ್ಕಂಥ ಪ್ಲೇಸ್ ಗಳಲ್ಲಿ ಇರ್ತಕ್ಕಂಥ ಒಂದು CC ಕ್ಯಾಮ್ರಾ ಅಂತ ಹೇಳ್ಬೋದು, ಕಣ್ಗಾವಲು ವ್ಯವಸ್ಥೆ, ರೈಟ್. ಆಮೇಲೆ ಇದು ಸಂಗ್ರಹಿಸಿದ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಲು ಮೂಲಕ ಸೇನಾ ಡೇಟಾ ನೆಟ್ವರ್ಕ್ ಮತ್ತು ಸ್ಯಾಟಲೈಟ್ ಕಮ್ಯುನಿಕೇಶನ್ ನೆಟ್ವರ್ಕ್ ಮೂಲಕ ಯುದ್ಧಭೂಮಿಯ ಏಕೀಕೃತ ಕಣ್ಗಾವಲು ಚಿತ್ರವನ್ನು ರಚಿಸುತ್ತದೆ. ಯುದ್ಧಭೂಮಿಯಲ್ಲಿರ್ತಕ್ಕಂಥ ಎಂಟೈರ್ ಏನ್ ನಡೀತಾ ಇದೆ ಅದೆಲ್ಲವನ್ನು ರೆಕಾರ್ಡ್ ಮಾಡಿ ಸೇನಾ ಒಂದು ಇಲಾಖೆಗೆ ಕಳಿಸುತ್ತೆ. ಸೇನಾ ಒಂದು ಕಮ್ಯುನಿಕೇಶನ್ ಡಾಟಾದ ಮುಖಾಂತರ ಇಲ್ಲಿ ಕಳಿಸುತ್ತೆ ಅಂತ ಹೇಳ್ಬೋದು. ನೆಲ ಮತ್ತು ವೈಮಾನಿಕ ಯುದ್ಧಭೂಮಿ ಸಂಯೋಜಕಗಳ ಎರಡರಿಂದಲೂ ಕೂಡ ಡಾಟಾವನ್ನು ಮನಬಂದಂತೆ ಸಂಯೋಜಿಸಲು ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಲಾಗುತ್ತದೆ. ಎಲ್ಲೇ ಆಗಲಿ ಯುದ್ಧದ ವಾತಾವರಣ ಕಂಡು ಬಂದಲ್ಲಿ ಇದು ತಕ್ಷಣವೇ ಮಾಹಿತಿಯನ್ನು ಒದಗಿಸುತ್ತದೆ. ಮತ್ತೆ ಅಮರ ಅಭಿಯಾನವನ್ನು ಭಾರತೀಯ ಸಂವಿಧಾನದ 75ನೇ ವಾರ್ಷಿಕೋತ್ಸವದ ದಿಶಾ ಯೋಜನೆ ಅಡಿಯಲ್ಲಿ ಭಾರತವು ಗಣರಾಜ್ಯವಾಗಿ, ಇದು 75 ಬಟ್ 76, ಈಗ ನಾವು ಆಚರಣೆ ಮಾಡ್ತಕ್ಕಂಥದ್ದು 76, ಆಲ್ರೆಡಿ 75 ಮುಗಿದಿದೆ ನೋಡಿ. ದಿಶಾ ಯೋಜನೆ ಅಡಿಯಲ್ಲಿ ಭಾರತವು ಗಣರಾಜ್ಯವಾಗಿ ಸ್ಥಾಪನೆಯಾದ ನೆನಪಿಗಾಗಿ ಆಯೋಜಿಸಲಾಗಿದೆ. ಯಾವುದಕ್ಕೆ ಸಂಬಂಧಪಟ್ಟಿದೆ ನೋಡಿ, ಗಣರಾಜ್ಯಕ್ಕೆ ಸಂಬಂಧಪಟ್ಟದ್ದು ಈ ದಿಶಾ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ? ಅಮರ ಸ್ವಾಭಿಮಾನಿ ಅಭಿಯಾನವನ್ನ ಇದು ಇದರ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಯೋಜನೆ. ಯಾವಾಗ ಲಾಂಚ್ ಆಯ್ತು ನೋಡಿ, 5 ವರ್ಷಗಳ ಅವಧಿಗೆ 2021-26 ವರೆಗೂ ಕೂಡ ಇದು ಸ್ಥಾಪನೆ ಆಗಿತ್ತು. ಜೊತೆಗೆ ನ್ಯಾಯಾಂಗ ಇಲಾಖೆ, ಕಾನೂನು ಮತ್ತು ನ್ಯಾಯ ಸಚಿವಾಲಯದಿಂದ 2021ರಲ್ಲಿ ಆರಂಭ ಆಗಿ ಇಲ್ಲಿವರೆಗೂ 5 ವರ್ಷಗಳ ಕಾಲ ಇದನ್ನ ಮಾಡಿದ್ರು ಅವಧಿಗೆ. ಏನು ಒಂದು ಟಾರ್ಗೆಟ್ ಏನು, ಏನೇನಂತ ನೋಡೋದಾದ್ರೆ, ಈ ಪೀಠಿಕೆಯಲ್ಲಿ ಮತ್ತು ಅಂದ್ರೆ ಪ್ರಿಯಂಬಲ್ ಭಾರತದ ಸಂವಿಧಾನ ಮತ್ತು ಭಾರತದ ಸಂವಿಧಾನದ 39A 14-21ನೇ ವಿಧಿಗಳ ಅಡಿಯಲ್ಲಿ ವಿವರಿಸಿದಂತೆ ಭಾರತದ ಜನರಿಗೆ ನ್ಯಾಯವನ್ನ ಭದ್ರಪಡಿಸುವುದು. ಎಕ್ಸಾಮ್ ಅಲ್ಲಿ ನಾಳೆ ಆರ್ಟಿಕಲ್ ಕೇಳಬಹುದು. ದಿಶಾ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಆರ್ಟಿಕಲ್ ಸಂಬಂಧಪಟ್ಟಿದ್ದಾರೆ ಅಂತೇಳಿ. ಎಸ್, ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ, ಕಾರ್ಪ್ಸ್ ಫ್ಲವರ್ ಬಹಳಷ್ಟು ಒಂದು ಹಳೆ ಬಹಳ ವರ್ಷಗಳ ಒಂದು ದಶಕದ ನಂತರ ಮೊದಲ ಬಾರಿಗೆ ಅರಳುತ್ತಂತಿದ್ದು. ಶವದ ಹೂ ಅಂತ ಕರೀತೇವೆ. ಶವದ ಹೂ ಎಂದು ಕರೆಯಲ್ಪಡುವ ಅಪರೂಪದ ಸಸ್ಯವು ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಒಂದು ದಶಕದ ನಂತರ ಮೊದಲ ಬಾರಿಗೆ ಅರಳಿದ್ದಂತೆ. ನೋಡಿ ಯಾವ ತರ ಇದೆ ನೋಡ್ತಾ ಹೋಗಿ. ಶವದ ಹೂ ಯುನೈಟೆಡ್ ಸ್ಟೇಟ್ಸ್ ಬೊಟಾನಿಕಲ್ ಗಾರ್ಡನ್. ಶವದ ಹೂವಿನ ಬಗ್ಗೆ ಹೇಳೋದಾದ್ರೆ, ನೋಡಿ ಅಮರ್ಪಾಲಸ್ ಟೈಟಾನಿಯಂ ಅಂತ ಕೂಡ ಕರೀತಾರೆ, ಇದು ವೈಜ್ಞಾನಿಕ ಹೆಸರು. ಈ ಸಸ್ಯವು ಹರಳಿದಾಗ ಕುಖ್ಯಾತ ಕೊಳೆಯುವ ವಾಸನೆಗೆ ಇದು ಹೆಸರುವಾಸಿಯಾಗಿದೆ. ಬಹಳ ವಾಸನೆ ಬರ್ತಂತೆ, ಆದ್ರೂ ಕೂಡ ಫೇಮಸ್. ಇದು ಇಂಡೋನೇಷ್ಯಾದ ಕಾಡಿನಲ್ಲಿ ಕಂಡು ಬರ್ತದೆ. ಬಂಗಾ ಬಕೈ ಎಂದು ಕರೆಯಲ್ಪಡ್ತದೆ ಅಂತ. ಬಂಕೈ ಇದು ವಿಶ್ವದ ಯಾವುದೇ ಸಸ್ಯದ ಅತಿ ದೊಡ್ಡ ಹೂ ಬಿಡುವ ರಚನೆಯನ್ನು ಹೊಂದಿದೆ. ನೆಲದಿಂದ 3 ಮೀಟರ್ ಎತ್ತರ, ನೆಲದಿಂದ 3 ಮೀಟರ್ ಸಸ್ಯ ಹೂ. ಆಮೇಲೆ ಸಸ್ಯವು ಸಾಮಾನ್ಯವಾಗಿ ಪ್ರತಿ ಕೆಲವು ವರ್ಷಗಳಿಗೊಮ್ಮೆ ಹೆಚ್ಚು ಹರಳುವುದಿಲ್ಲ. ಇದು ಕೇವಲ ಒಂದು ದಿನ ಮಾತ್ರ ಹರಳುತ್ತೆ. ಒಂದೇ ದಿನ ವ್ಯಾಲಿಡಿಟಿ ಇದಕ್ಕೆ. IUCN ನಿಂದ ಅಳಿವಿನಂಚಿನ ಪಟ್ಟಿಯೇ ಮಾಡಲಾಗಿದೆ. ಯಾವುದಕ್ಕೆ ಸೇರಿದೆ? ಅಳಿವಿನಂಚಿಗೆ ಸೇರಿದೆ. ನೋಡಿ, ಇಂಥವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಪರಿಸರಕ್ಕೆ ಸಂಬಂಧಪಟ್ಟಂಗೆ. ಎಕ್ಸಾಮ್ ಅಲ್ಲಿ ಇವುಗಳಿಗೆ ನಮ್ಗೆ ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ 2025ಕ್ಕೆ ಸಂಬಂಧಪಟ್ಟಂಗೆ ಚರ್ಚೆಯಲ್ಲಿದೆ. ಸಹಕಾರಿ ಸಚಿವರು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ 2025ರ ಉದ್ಘಾಟನೆ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಜೊತೆಗೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ 2025-2024ರಲ್ಲಿ ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ ಎಂದು ಘೋಷಣೆ ಮಾಡಿದೆ. ಈವನ್ ಆಲ್ಸೋ ಇನ್ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ.
ಇಂಟರ್ನ್ಯಾಷನಲ್ ನೋಡಿ. ಜೊತೆಗೆ ಇಲ್ಲಿ ಯುನೈಟೆಡ್ ನೇಷನ್ ಮೊದಲ IYC ಗಳನ್ನು 2012ರಲ್ಲಿ ಆಚರಿಸಲಾಯಿತು. ಅಂದ್ರೆ ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಷನ್, ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಷನ್ IYC ಅಂತಂದ್ರೆ ಇದನ್ನ ಅವರು ವಿಶ್ವಸಂಸ್ಥೆಯಲ್ಲಿ 2012ರಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ಥೀಮ್ ಏನಪ್ಪಾ ಅಂತಂದ್ರೆ ಸಹಕಾರಿಗಳು ಉತ್ತಮ ಜಗತ್ತನ್ನು ನಿರ್ಮಿಸುತ್ತವೆ. ಈ ಥೀಮ್ ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ. ಮತ್ತೆ ಬಡತನ ಕಡಿತ, ಉದ್ಯೋಗ ಸೃಷ್ಟಿ ಇತ್ಯಾದಿಗಳಿಗೆ ಸಹಕಾರಿ ಉದ್ಯಮಗಳ ಅಮೂಲ್ಯ ಕೊಡುಗೆಗಳ ಬಗ್ಗೆ ಸಾರ್ವಜನಿಕ ಜಾಗೃತಿ ಮೂಡಿಸುವುದು ಇಲ್ಲಿನ ಮುಖ್ಯ ಉದ್ದೇಶವಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರಿ ಸಂಘಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಾವೊಂದು ಅಭಿವೃದ್ಧಿ ಮಾಡಲು ಸಸ್ಟೈನಬಿಲಿಟಿಯನ್ನು ಕಾಣೋದಕ್ಕೆ ತೆಗೆದುಕೊಂಡಂತ ಒಂದು ತೀರ್ಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುನೈಟೆಡ್ ನೇಷನ್ಸ್, ಇವನ್ ಆಲ್ಸೋ ಇಂಡಿಯನ್ ಗವರ್ಮೆಂಟ್. And thank you. And this is today's current affairs. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಡೈಲಿ ಅಪ್ಡೇಟ್ ಆಗ್ತಾ ಇರಿ. ಇಲ್ಲಿ ಹೊಸ ಹೊಸ ಒಂದು ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಶೋರ್ಲಿ ದಿನದಿಂದ ದಿನಕ್ಕೆ ಹೆಚ್ಚಿನ ಒಂದು ಅಭಿವೃದ್ಧಿಗಳು ಇಲ್ಲಿ ಆಗ್ತವೆ. ನಿಮ್ಮ ಒಂದು ಸಹಕಾರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ನಮ್ಗೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಜೊತೆಗೆ ಅಲ್ಲಿ ಏನಾದ್ರು ಒಪಿನಿಯನ್ಗಳು ಹೇಳೋದಿದ್ರೆ ನೀವು ಕಮೆಂಟ್ ಅಲ್ಲಿ ಹಾಕಿ. ದಯವಿಟ್ಟು ನಿಮ್ಮದೇ ಆದಂತ ಹೊಸ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಹಕಾರ ಇಲ್ಲಿ. ದಯವಿಟ್ಟು ಥ್ಯಾಂಕ್ ಯು.